ಸ್ನೇಹಿತರೆ, ಇಷ್ಟು ವಾರದ ಬಿಗ್ ಬಾಸ್ ಕನ್ನಡ ಸೀಸನ್ 12 ಎಪಿಸೋಡ್ಗಳಲ್ಲಿ ಈ ವಾರದ ಎಲ್ಲ ಎಪಿಸೋಡ್ಗಳು ತುಂಬಾನೇ ವರ್ಸ್ಟ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಸ್ವತಃ ಬಿಗ್ ಬಾಸ್ ಕೂಡ ಈ ವಾರ ವಿಲನ್ ಆಗಿದ್ದು, ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳನ್ನ ಡೆವಿಲ್ ಅಥವಾ ವ್ಯಾಂಪೈರ್ ರೀತಿ ಮೇಕಪ್ ಮಾಡಿ ಒಂದು ಕಂಟೆಸ್ಟೆಂಟ್ ಅನ್ನ ಮತ್ತೊಬ್ಬ ಕಂಟೆಸ್ಟೆಂಟ್ ಗೆ ಎತ್ತಿ ಕಟ್ಟುವ ಪ್ರಯತ್ನವನ್ನ ಮಾಡಲಾಗ್ತಿದೆ. ಇದನ್ನೇ ಈ ವಾರ ಟಾಸ್ಕ್ ಅಂತ ಕೊಡಲಾಗ್ತಿದ್ದು, ನಿಜವಾಗ್ಲೂ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಫಾರ್ ಎಕ್ಸಾಂಪಲ್, ಗಿಲ್ಲಿ ನಟ ಅವರನ್ನ ಕಾವ್ಯ ವಿರುದ್ಧ ಎತ್ತಿ ಕಟ್ಟಿರುವಂತಹ ಬಿಗ್ ಬಾಸ್ ಇದೀಗ ಗಿಲ್ಲಿ ನಟ ಅವರನ್ನ ಬಿಗ್ ಬಾಸ್ ಇಡೀ ಮನೆಯವರ ವಿರುದ್ಧನೇ ಎತ್ತಿ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಈ ವಾರದ ಕ್ಯಾಪ್ಟನ್ ಆಗಿರುವಂತಹ ಚೈತ್ರ ಕುಂದಾಪುರ ಊಟದ ವಿಷಯ ಅಂತ ಬಂದಾಗ ಕಾವ್ಯ ಅವರು ಪನೀರ್ ಬಿರಿಯಾನಿಯ ಸ್ವಲ್ಪ ರೈಸ್ ತಗೋಬೇಕು ಅಂತ ಬಂದಾಗ ಗಿಲ್ಲಿ ನಟ ಅವರಿಗೆ ಬಿಗ್ ಬಾಸ್ ಕೊಟ್ಟಿರುವಂತ ಟಾಸ್ಕ್ ಪ್ರಕಾರವೇ ಗಿಲ್ಲಿ ನಟ ಕಾವ್ಯ ಅವರನ್ನ ಫ್ರೀ ಪ್ರಾಡಕ್ಟ್ ಅಂತ ನಿಂದನೆ ಮಾಡಿದ್ದಾರೆ. ಈ ಸಮಯದಲ್ಲಿ ಸ್ವತಃ ಚೈತ್ರ ಕುಂದಾಪುರ ಅವರೇ ಊಟದ ವಿಷಯದಲ್ಲಿ ಈ ರೀತಿ ಮಾಡಬಾರ್ದು, ಯಾರ ಅನ್ನವನ್ನ ಕೂಡ ಕಿತ್ಕೊಳ್ಬಾರ್ದು ಅಂತ ಗಿಲ್ಲಿ ನಟ ಅವರಿಗೆ ಬುದ್ಧಿಮಾತು ಹೇಳಿದ್ದು, ಕೊನೆಯಲ್ಲಿ ಗಿಲ್ಲಿ ನಟ ಅವರ ಚಿಕನ್ ಬಿರಿಯಾನಿಯನ್ನೇ ಚೈತ್ರ ಕುಂದಾಪುರ ಕದ್ದು ಅಡಗಿಸಿ ಇಟ್ಟಿದ್ದು. ನಿಜವಾಗ್ಲೂ ಇನ್ನೊಬ್ಬರಿಗೆ ಉಪದೇಶ ಕೊಡುವ ಕ್ಯಾಪ್ಟನ್ ಚೈತ್ರ ಕುಂದಾಪುರ ಗಿಲ್ಲಿ ನಟ ಅವರ ಊಟವನ್ನು ತಪ್ಪಿಸಿಡುವುದರ ಬಗ್ಗೆ ಯಾಕೆ ಯೋಚಿಸಿಲ್ಲ ಅನ್ನೋದೇ ಪ್ರಶ್ನೆ ಆಗಿದೆ. ಸೊ ವೀಕ್ಷಕರು, ಈ ವಾರ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೆ ಕೊಟ್ಟಂತಹ ಎಲ್ಲಾ ಟಾಸ್ಕ್ ಗಳು ತುಂಬಾನೇ ವಿಚಿತ್ರ ಮತ್ತು ಯೂಸ್ಲೆಸ್ ಟಾಸ್ಕ್ ಗಳು ಅಂತಾನೆ ಹೇಳ್ಬಹುದಾಗಿದೆ. ವೀಕ್ಷಕರು, ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ದೀರಾ, ನೀವು ಸಹ ಗಿಲ್ಲಿ ನಟ ಅಥವಾ ರಕ್ಷಿತಾಗೆ ಸಪೋರ್ಟ್ ಮಾಡ್ತೀರಾ ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.